ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಈ ಒಂದು ಟೈಮಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ಒಂದು ಟೈಮಲ್ಲಿ ನಮ್ಮ ಜಿಮ್ಮಿ ಊಸೋ ಅವರ ಬಗ್ಗೆ ನಿಜವಾಗ್ಲೂ ತುಂಬಾನೇ ದೊಡ್ಡ ಬ್ಯಾಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಅವರ ಲೈಫ್ ವಿಚಾರವಾಗಿ ತುಂಬಾನೇ ದೊಡ್ಡ ಬ್ಯಾಡ್ ನ್ಯೂಸ್ ಇದೆ. ರೀಸೆಂಟ್ ಆಗಿ ನಮ್ಮ ಜಿಮ್ಮಿ ಊಸೋ ಅವರ ಫಾದರ್ ರಿಕೇಶಿ ಅವರ ಒಂದು ಟ್ವೀಟ್ ಬರುತ್ತೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಡಿಯರ್ ಗಾಡ್, ಫಾರ್ ಸ್ಟ್ರೆಂತ್ ಆ್ಯಂಡ್ ಹೆಲ್ತ್ ಟು ಕಂಟಿನ್ಯೂ ಜಿಮ್ಮಿ ಊಸೋ, ಸ್ಟೇ ಪ್ರೈಡ್ ಫಾರ್ ಮೈ ಬಾಯ್ ಅಂತ ನಮ್ಮ ರಿಕೇಶಿ ಅವರು ಒಂದು ಟ್ವೀಟ್ನ ಮಾಡ್ತಾರೆ. ಅಂದರೆ ನಮ್ಮ ರಿಕೇಶಿ ಅವರು ದೇವರಲ್ಲಿ ಬೇಡ್ಕೋತಾ ಇದ್ದಾರೆ, ಸೊ ನನ್ನ ಮಗನಿಗೆ ಸ್ಟ್ರೆಂತ್ ಹಾಗೆ ಆರೋಗ್ಯನ ಕೊಡು ಅಂತ ನಮ್ಮ ರಿಕೇಶಿ ಅವರು ತನ್ನ ದೇವರಲ್ಲಿ ಬೇಡ್ಕೋತಾ ಇದ್ದಾರೆ ಜಿಮ್ಮಿ ಊಸೋಗೋಸ್ಕರ. ಇದು ಬಂದ ಮೇಲೆ ಎಲ್ಲರೂ ಕೂಡ ಕನ್ಸರ್ನ್ ಆಗೋದಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ಡಬ್ಲ್ಯೂ ಅವರು ಜಿಮ್ಮಿ ಊಸೋ ಅವ್ರನ್ನ ಸಡನ್ ಆಗಿ ಟೆಲಿವಿಷನ್ ಇಂದ ಆಫ್ ಇಡ್ತಾರೆ. ಆ ಒಂದು ಟೈಮಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಜಿಮ್ಮಿ ಊಸೋ ಅವ್ರನ್ನ ಬ್ಲಡ್ ಲೈನು ಒಡೆದು ಹೊರಗಡೆ ಹಾಕಿದೆ. ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ನಮ್ಮ ಜಿಮ್ಮಿ ಊಸೋ ಅವರಿಗೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಇದೆ. ಅದಕ್ಕೋಸ್ಕರ ಜಿಮ್ಮಿ ಊಸೋ ಅವರಿಗೆ ಒಂದು ಬ್ರೇಕ್ನ ಕೊಡೋದಕ್ಕೋಸ್ಕರ ಈ ರೀತಿ ಒಂದು ಆ್ಯಂಗಲ್ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ದಾರೆ ಅಂತ. ಆ್ಯಂಡ್ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರ ಫಾದರ್ ಆದಂತಹ ರಿಕೇಶಿ ಅವರು ತಿಳಿಸಿದ್ರು, ಜಿಮ್ಮಿ ಊಸೋ ಅವರು ಆರಾಮಾಗಿ ಈಗ ಸುಧಾರಿಸ್ಕೊತಾ ಇದ್ದಾರೆ ಆ್ಯಂಡ್ ಆದಷ್ಟು ಬೇಗ ಅವರು ಈ ಒಂದು ಬ್ಲಡ್ ಲೈನ್ ಸ್ಟೋರಿ ಲೈನ್ ಇದೆ ಅದಕ್ಕೆ ಜಾಯಿನ್ ಆಗ್ತಾರೆ ಅಂತ. ಬಟ್ ಸಡನ್ ಆಗಿ ಔಟ್ ಆಫ್ ನೋವೇರ್ ನಮ್ಮ ರಿಕೇಶಿ ಅವರು ಈ ರೀತಿ ಒಂದು ಟ್ವೀಟ್ ನ ಮಾಡಿರೋದನ್ನ ನೋಡಿದ್ರೆ ನಿಜವಾಗ್ಲೂ ತುಂಬಾನೇ ಭಯ ಆಗ್ತಾ ಇದೆ. ಅಂಡ್ ಅವರು ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ದೇವರಲ್ಲಿ ಬೇಡ್ಕೊಳ್ಳಿ ನಮ್ಮ ಜಿಮ್ಮಿ ಊಸೋಗೆ ಏನು ಆಗದೆ ಇರಲಿ ಅಂತ. ಲಿಟ್ರಲಿ ಅಂತ ದೊಡ್ಡ ಸೀರಿಯಸ್ ವಿಚಾರ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಅವರು ಈ ಒಂದು ಟ್ವೀಟ್ ನ ಮಾಡೋದ್ಮೇಲೆ ಇಂಟರ್ನೆಟ್ ಅಲ್ಲಿ ಈ ಒಂದು ಟ್ವೀಟ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಎಲ್ಲರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ, ನಮ್ಮ ಜಿಮ್ಮಿ ಊಸೋ ಅವರಿಗೆ ಏನಾಯ್ತು ಅಂತ. ಈ ಒಂದು ಟೈಮ್ ಅಲ್ಲಿ ಫೈಟ್ ಫುಲ್ ನ ಸೇನ್ ರೋಸ್ ಅವರ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಇನ್ ಫಾಲೋಯಿಂಗ್ ಅಪ್ ವಿತ್ ಪೀಪಲ್ ಇನ್ ಡಬ್ಲ್ಯೂ ದೇ ಸೇ ದಟ್ ದೇ ಹ್ಯಾವ್ ಸ್ಪೋಕನ್ ಟು ಜಿಮ್ಮಿ ಊಸೋ ಹೂ ಸೇ ಹಿ ಇಸ್ ಫೈನ್. ಐ ಡೋಂಟ್ ನೋ ಎನಿಥಿಂಗ್ ಫರ್ದರ್ ಕಾಂಟೆಕ್ಸ್ಟ್ ಬಿಯಾಂಡ್ ದಟ್ ಅಂತ ನಮ್ಮ ಫೈಟ್ ಫುಲ್ ಕಡೆಯವರು ಕೂಡ ಒಂದು ಟ್ವೀಟ್ ನ ಮಾಡಿದ್ದಾರೆ. ಇವ್ರು ಹೇಳ್ತಿರೋದೇನಪ್ಪ ಅಂದ್ರೆ, ನಾನು ಡಬ್ಲ್ಯೂ ಇರ್ತಕ್ಕಂತಹ ಕೆಲವೊಂದಷ್ಟು ಜನಗಳ ಜೊತೆ ಮಾತಾಡಿದ್ದೀನಿ ಅಂಡ್ ಅವರು ಜಿಮ್ಮಿ ಊಸೋ ಬಳಿ ಮಾತಾಡಿದಾರಂತೆ. ಅಂಡ್ ಜಿಮ್ಮಿ ಊಸೋ ಅವರಿಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದಾರಂತೆ. ಇದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಇಲ್ಲ ಅಂತ ಇವರು ತಿಳಿಸಿದ್ದಾರೆ. ಸೊ ಫೈಟ್ ಫುಲ್ ಅವರು ಹೇಳ್ತಿರೋ ಪ್ರಕಾರ ನಮ್ಮ ಜಿಮ್ಮಿ ಊಸೋ ಅವರು ಆರೋಗ್ಯವಾಗಿ ಇದಾರಂತೆ. ಜಿಮ್ಮಿ ಊಸೋ ಅವರೇ ತಿಳಿಸಿದಾರಂತೆ ನಾನು ಆರೋಗ್ಯವಾಗಿ ಇದ್ದೀನಿ ಅಂತ. ಬಟ್ ನಮ್ಮ ಜಿಮ್ಮಿ ಊಸೋ ಅವರ ತಂದೆ ಜಿಮ್ಮಿ ಊಸೋಗೆ ಶಕ್ತಿಯಾಗಿ ಆರೋಗ್ಯನ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ನಿಜವಾಗ್ಲೂ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಣ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಗಾಯ್ಸ್, ನಮ್ಮ ಜಿಮ್ಮಿ ಊಸೋ ಅವರಿಗೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರಬೇಕು, ಅವರ ಆರೋಗ್ಯದ ಸಮಸ್ಯೆ ಸಿಕ್ಕಾಪಟ್ಟೆ ಹದಗೆಟ್ಟಿರಬೇಕು. ಅದಕ್ಕೋಸ್ಕರ ನಮ್ಮ ರಿಕೇಶಿ ಅವರು ಈ ರೀತಿ ಒಂದು ಟ್ವೀಟ್ನ ಮಾಡಿದ್ದಾರೆ. ಇನ್ನ ಒಂದು ನಮ್ಮ ಜಿಮ್ಮಿ ಊಸೋ ಅವರು ಚೆನ್ನಾಗಿಲ್ಲ ಅಂದ್ರೂ ಕೂಡ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ತಿಳಿಸ್ತಾ ಇರಬೇಕು. ಅವರ ತಂದೆನೇ ಈ ರೀತಿ ಟ್ವೀಟ್ನ ಮಾಡಿದ್ದಾರೆ ಅಂದರೆ ಅವರ ತಂದೆನ ನಾವು ಈ ಒಂದು ಟೈಮಲ್ಲಿ ನಂಬಲೇಬೇಕಾಗುತ್ತೆ. ಸೊ ನಮ್ಮ ಜಿಮ್ಮಿ ಊಸೋ ಅವರಿಗೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದೆ. ನನಗೆ ಈಗ ನಮ್ಮ ಬ್ರೇ ವೈಟ್ ಅವರು ನೆನಪಾಗ್ತಾ ಇದ್ದಾರೆ. ನಿಮಗೂ ಕೂಡ ಗೊತ್ತಿರ್ಬೋದು ಬ್ರೇ ವೈಟ್ ಅವರ ಗತಿಯಲ್ಲೂ ಕೂಡ ಏನಾಯಿತು ಅಂತ. ಅವರು ಬಾಬಿ ಲ್ಯಾಶ್ಲಿ ಅವರ ಜೊತೆ ಒಂದು ಫ್ಯೂಡ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ ರಸ್ಸಲ್ ಮೀನಿಯಾಗೆ. ಆ್ಯಂಡ್ ಸಡನ್ ಆಗಿ ಡಬ್ಲ್ಯೂ ಅವರು ನಮ್ಮ ಬ್ರೇ ವೈಟ್ ಅವ್ರನ್ನ ಟೆಲಿವಿಷನಿಂದ ಆಫ್ ಇಡ್ತಾರೆ. ಆ್ಯಂಡ್ ಆಗ ಗೊತ್ತಾಗೋದಿಲ್ಲ ಬ್ರೇ ವೈಟ್ ಅವರಿಗೆ ಏನಾಗುತ್ತೆ ಅಂತ, ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಅದಾದಮೇಲೆ ಒಂದಿನ ಸಡನ್ ಆಗಿ ಅವರು ತೀರ್ಕೊಂಡ್ರು ಅಂತಲೇ ನ್ಯೂಸು ಗೊತ್ತಾಗುತ್ತೆ. ಸೊ ಆ ರೀತಿ ಆಗೋದು ಬೇಡ ಅಂತ ಕೇಳ್ಕೊತೀನಿ. ನಮ್ಮ ಜಿಮ್ಮಿ ಊಸೋ ಅವರಿಗೆ ದೇವರು ಆರೋಗ್ಯ ಮತ್ತು ಶಕ್ತಿನ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಸದ್ಯಕ್ಕೆ ನಮ್ಮ ರಿಕೇಶಿ ಅವರು ಎಲ್ಲರಲ್ಲೂ ಕೂಡ ಹೇಳಿದ್ದಾರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅಂತ. ನಿಜವಾಗ್ಲೂ ಗಾಯ್ಸ್, ಜಿಮ್ಮಿ ಊಸೋ ಅವರು ಆದಷ್ಟು ಬೇಗ ರಿಕವರಿ ಆಗಿ ಬರಲಿ ಅಂತ ಕೇಳ್ಕೊಳ್ಳೋಣ ಗಾಯ್ಸ್. ಈ ಒಂದು ಟೈಮಲ್ಲಿ ಅವರ ಅಗತ್ಯತೆ ತುಂಬ ಇದೆ. ಡಬ್ಲ್ಯೂಗೆ ಬರ್ದಿದ್ರು ಪರವಾಗಿಲ್ಲ, ಅವರು ಆದಷ್ಟು ಬೇಗ ರಿಕವರಿ ಆಗಲಿ.